ಡೇ 10 ಕೈಕೇಯಿಯ ವರಗಳು ಮತ್ತು ರಾಮನ ವನವಾಸ. ಸೀತಾರಾಮರು ಅಯೋಧ್ಯೆಗೆ ತಲುಪಿದ ನಂತರ ನಗರವೆಲ್ಲ ಸಂತೋಷದಲ್ಲಿ ಮುಳುಗುತ್ತದೆ. ರಾಜ ದಶರಥರು ತಮ್ಮ ಹಿರಿಯ ಪುತ್ರ ರಾಮನನ್ನು ರಾಜನಾಗಿ ಘೋಷಿಸಲು ನಿರ್ಧರಿಸುತ್ತಾರೆ. ಅಯೋಧ್ಯೆ ಸಂಪೂರ್ಣವಾಗಿ ಹಬ್ಬದ ವಾತಾವರಣದಲ್ಲಿ ತೇಲುತ್ತದೆ. ಜನರು ಸಂತೋಷದಿಂದ ಕೂಗುತ್ತಾರೆ, ರಾಮನೇ ನಮ್ಮ ರಾಜ. ಆದರೆ ಈ ಸಂತೋಷ ಹೆಚ್ಚು ಕಾಲ ಉಳಿಯುವುದಿಲ್ಲ. ಮಂಥರೆಯ ಕುಯುಕ್ತಿ. ರಾಣಿ ಕೈಕೇಯಿಯ ದಾಸಿ ಮಂಥರ ಈ ಸಂಭ್ರಮವನ್ನು ನೋಡಿ ಅಸೂಯೆಯಿಂದ ತುಂಬುತ್ತಾಳೆ. ಅವಳು ಕೈಕೇಯಿಯ ಮನಸ್ಸನ್ನು ಬದಲಾಯಿಸಲು ಶುರುಮಾಡುತ್ತಾಳೆ. ರಾಮನು ರಾಜನಾದರೆ ನಿನ್ನ ಮಗ ಭರತನಿಗೆ ಸ್ಥಾನವಿಲ್ಲ. ನೀನು ಈಗಲೇ ಕ್ರಮ ಕೈಗೊಳ್ಳಬೇಕು. ಮೊದಲು ಕೈಕೇಯಿ ನಂಬುವುದಿಲ್ಲ. ಆದರೆ ನಿಧಾನವಾಗಿ ಮಂಥರೆಯ ಮಾತುಗಳು ಅವಳ ಮನಸ್ಸನ್ನು ಕತ್ತಲೆಗೆ ತಳ್ಳುತ್ತವೆ. 2 ವರಗಳ ಬೇಡಿಕೆ. ಕೈಕೇಯಿಗೆ ಒಂದು ಹಳೆಯ ಘಟನೆ ನೆನಪಾಗುತ್ತದೆ. ಒಮ್ಮೆ ಯುದ್ಧದಲ್ಲಿ ಸಹಾಯ ಮಾಡಿದಾಗ ದಶರಥರು ಅವಳಿಗೆ 2 ವರಗಳನ್ನು ಕೊಡಲು ಮಾತು ಕೊಟ್ಟಿದ್ದರು. ಇದನ್ನೇ ಅವಕಾಶವಾಗಿ ಮಾಡಿಕೊಂಡು ಕೈಕೇಯಿ ರಾಜನ ಬಳಿ ಹೋಗಿ ಕೇಳುತ್ತಾಳೆ, ನನಗೆ ಈಗ ಆ 2 ವರಗಳು ಬೇಕು. ಭರತನಿಗೆ ಅಯೋಧ್ಯೆಯ ಪಟ್ಟಾಭಿಷೇಕ. ರಾಮನು 14 ವರ್ಷಗಳ ವನವಾಸಕ್ಕೆ ಹೋಗಬೇಕು. ದಶರಥನ ದುಃಖ. ಈ ಮಾತುಗಳನ್ನು ಕೇಳಿ ದಶರಥ ಮಹಾರಾಜರು ಶಾಕ್ ಆಗುತ್ತಾರೆ. ಇದು ಏನು ಕೇಳುತ್ತಿದ್ದೀಯಾ ಕೈಕೇಯಿ? ನಾನು ರಾಮನಿಲ್ಲದೆ ಬದುಕಲಾರೆ. ಅವರ ಹೃದಯ ಒಡೆಯುತ್ತದೆ. ಆದರೆ ಒಮ್ಮೆ ಕೊಟ್ಟ ಮಾತು ತಪ್ಪಿಸಲು ಸಾಧ್ಯವಿಲ್ಲ. ರಾಮನ ಮಹತ್ವ. ಈ ವಿಷಯ ರಾಮನಿಗೆ ತಿಳಿದಾಗ ಕೋಪವಿಲ್ಲ, ಪ್ರಶ್ನೆಯಿಲ್ಲ, ವಿರೋಧವಿಲ್ಲ. ಅವನು ಶಾಂತವಾಗಿ ಹೇಳುತ್ತಾನೆ, ತಂದೆಯ ಮಾತು ನನ್ನ ಧರ್ಮ. ನಾನು ಸಂತೋಷದಿಂದ ವನವಾಸಕ್ಕೆ ಹೋಗುತ್ತೇನೆ. ಇದು ರಾಮನ ಮಹತ್ವ. ಸೀತಾ ಮತ್ತು ಲಕ್ಷ್ಮಣರ ನಿರ್ಧಾರ. ಸೀತಾದೇವಿ ಮುಂದೆ ಬಂದು ಹೇಳುತ್ತಾಳೆ, ನೀವು ಹೋಗುವ ಕಡೆ ನಾನು ಕೂಡ ಬರುತ್ತೇನೆ. ನಿಮ್ಮಿಲ್ಲದೆ ನನಗೆ ಜೀವನವೇ ಇಲ್ಲ. ಲಕ್ಷ್ಮಣ ಕೂಡ ಹೇಳುತ್ತಾನೆ, ಅಣ್ಣನ ಜೊತೆ ನಾನು ಯಾವಾಗನೂ ಇರುತ್ತೇನೆ. ಅಯೋಧ್ಯೆಯ ದುಃಖ. ರಾಮನು ವನವಾಸಕ್ಕೆ ಹೊರಡುವಾಗ ಜನರು ಅಳುತ್ತಾರೆ. ಅಯೋಧ್ಯೆ ಮೌನವಾಗುತ್ತದೆ. ದಶರಥನು ದುಃಖದಿಂದ ಕುಸಿದು ಬೀಳುತ್ತಾನೆ. ಆ ಕ್ಷಣದಲ್ಲಿ ರಾಜಕುಮಾರನ ಜೀವನ ಮುಗಿದು ಒಬ್ಬ ತಪಸ್ವಿಯ ಜೀವನ ಆರಂಭವಾಗುತ್ತದೆ. ಸಂದೇಶ. ಮಾತು ಕೊಟ್ಟರೆ ಉಳಿಸಬೇಕು. ಧರ್ಮದ ಮಾರ್ಗ ಕಷ್ಟವಾದರೂ ಅದೇ ಸರಿ. ನಿಜವಾದ ಪ್ರೀತಿ ಕಷ್ಟದಲ್ಲಿಯೂ ಜೊತೆಯೇ ಇರುತ್ತದೆ. ಈ ಮಾಹಿತಿ ನಿಮ್ಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ.